ರೀ ಅವ್ರು ಪಾರ್ಟಿ ಕೊಡ್ತೀನಿ ಅಂದರೆ ನೀವು ಯಾಕೆ ಬೇಡ ಅಂತಿದ್ದೀರಾ? ಅವ್ರು ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ಅದಕ್ಕಾದ್ರೂ ನೀವು ಒಪ್ಕೋಬೇಕಿತ್ತಲ್ವಾ? ಇಲ್ಲ ಜಾನ್ವಿ ಅವರೇ, ನನಗೆ ಈ ಪಾರ್ಟಿಗಳು ಇಷ್ಟ ಆಗೋದಿಲ್ಲ. ಅಲ್ಲಿನ ರೀತಿ ನೀತಿಗಳು ನನಗೆ ಸರಿ ಬರೋದಿಲ್ಲ. ಅಲ್ಲ, ನಿಮಗೋಸ್ಕರ ಅಲ್ಲದೆ ಇದ್ರು ಅವ್ರು ತೋರಿಸ್ತಿರೋ ಪ್ರೀತಿಗೋಸ್ಕರನಾದರೂ ಒಪ್ಕೋಬೇಕಿತ್ತಲ್ವಾ? ಈಗಿನ ಕಾಲದಲ್ಲಿ ಕೆಲಸ ಮಾಡೋರು ಮಾಡಿದ ಕೆಲಸಕ್ಕೆ ಸಂಬಳ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ಅವ್ರ ಪಾಪ ಅಷ್ಟು ಕೇಳ್ಕೊತಿದ್ದಾರೆ. ನೀವು ಒಪ್ಕೊಳ್ದೆ ಹೋದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಜಾನ್ವಿ ಅವರೇ, ನನಗೆ ಅರ್ಥ ಆಗತ್ತೆ. ಐ ಅಂಡರ್ಸ್ಟ್ಯಾಂಡ್. ನೋಡಿ, ಈ ಥರ ಸಾಕಷ್ಟು ಜನ ಎಂಪ್ಲಾಯೀಸು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾರೆ. ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿತಾರೆ, ಆಮೇಲೆ ಸಂಬಳಗಳನ್ನು ತೊಗೊಂಡು ಹೋಗ್ತಾರೆ. ಆ ಸಂಬಳನ ಪಾರ್ಟಿಗಳಿಗೆ ಖರ್ಚು ಮಾಡೋದು ಸರಿಯಾಗತ್ತಾ? ಮಿಡ್ಲ್ ಕ್ಲಾಸ್ ಜನ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಒಂದು ಸಮಸ್ಯೆನ ಸಾಲ್ವ್ ಮಾಡೋಷ್ಟರಲ್ಲಿ ಇನ್ನೊಂದು ಎದುರುಗಡೆ ಎದ್ದು ಬಂದಿರುತ್ತೆ. ಈಗ ಬಂದಿದ್ರಲ್ಲ 4 ಜನ, ಅವರಲ್ಲಿ ಎಷ್ಟು ಜನ ಪಾಪ ಲೋನ್ಸ್ ಮಾಡ್ಕೊಂಡಿದ್ದಾರೋ, EMI ಕಟ್ಟೋಕ್ಕೆ ಹೆಣಗಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈಗ ಅವ್ರ ಸಂಬಳನ ಅವ್ರ ಫ್ಯಾಮಿಲಿಗಳ ಮೇಲೆ ಖರ್ಚು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತಲ್ವಾ? ಅದಕ್ಕೆ ಬೇಡ ಅಂತಂದೆ. ರೀ, ನಾನು ನಿಮ್ಮ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನೀವು ಹೇಳ್ತಿರೋದು 100% 100 ಸತ್ಯ. ಈ ಪ್ರಾಬ್ಲಮ್ಸ್ ಎಲ್ಲ ನಾನು ಫೇಸ್ ಮಾಡಿದ್ದೀನಿ. 10ನೇ ತಾರೀಕು ಆದ ತಕ್ಷಣ ಚೀಟಿ ದುಡ್ಡು ಕಟ್ಟಿಲ್ಲ, ಹಾಲ್ ಅವನಿಗೆ ದುಡ್ಡು ಕೊಟ್ಟಿಲ್ಲ, ಕಾಲೇಜ್ ಫೀಸ್ ಕಟ್ಟಿಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ನಮ್ಮ ಮನೇಲಿ ಒದ್ದಾಡೋದನ್ನ ನಾನೇ ನೋಡಿದ್ದೀನಿ. ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರ. ನೋಡಿ, ಬಡವರ ಖುಷಿ ಗುಣದಲ್ಲಿರುತ್ತೆ, ಶ್ರೀಮಂತರ ಖುಷಿ ಹಣದಲ್ಲಿರುತ್ತೆ. ಬೇಕಾದರೆ ನಾವೇ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಅವ್ರಿಗೂ ಖುಷಿ ತಂದ್ಕೊಡೋಣ. ಅವ್ರು ದುಡ್ಡು ಖರ್ಚು ಮಾಡಿಸಿ ನಾವು ಖುಷಿ ಪಡೋದು ಸರಿಯಾಗಲ್ಲ ಅಲ್ವಾ? ರೀ, ನಿಮ್ಮ ಯೋಚನೆಗೆ ನನ್ನ ಸಹಕಾರ ಖಂಡಿತ ಇದೆ. ನೀವು ಈ ವಿಷಯದಲ್ಲಿ ತುಂಬ ಗ್ರೇಟ್. ಎಲ್ಲರ ಕಷ್ಟ ಸುಖನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ನನ್ನ ದೃಷ್ಟಿಲಿ ನೀವು ತುಂಬ ದೊಡ್ಡ ಸ್ಥಾನದಲ್ಲಿದ್ದೀರಾ. ಇಲ್ಲ ಇಲ್ಲ, ನಾನು ನನ್ನ ದೇವತೆಯ ಪುಟ್ಟ ಹೃದಯದ ಗೂಡಲ್ಲಿದ್ದೀನಿ ಅಷ್ಟೇ. ಅದೇ ಮತ್ತೆ. ಲಕ್ಷ್ಮತೆ, ಅದೇ ಕಾಪಿ ಮೇಲ್ಗಡೆ ಎಲ್ರು ಕೇಳ್ತಿದ್ರು, ತಗೋಣಗಮ್ಮ ಅಂತ ಬಂದೆ. ಹೌದು, ನಿಮ್ಮ ಹತ್ರ ಕೇಳೋದ್ ಮರ್ತ್ಬಿಟ್ಟೆ. ನಿಮ್ ಮನೆಯವ್ರು ಎಲ್ರು ಕಾಣಿಸ್ತಿಲ್ವಲ್ಲ? ಎಲ್ರು ಬರ್ಲಿಲ್ವೇ? ಇಲ್ಲಪ್ಪ, ಅತ್ತೆಗೆ ಹುಷಾರಿಲ್ಲ. ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ವೀಣಾ ಮನೇಲಿದ್ದಾಳೆ. ಸಂತೋಷ ಆಫೀಸ್ಗೆ ಹೋಗಿದ್ದಾನೆ. ಆಮೇಲೆ ಭಾವನಾ ಖುಷಿ ಟ್ರೀಟ್ಮೆಂಟ್ಗೋಸ್ಕರ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಹಾಸ್ಪಿಟ್ಲ್ಗ? ಹಾ. ಹೆಂಗ್ ಬಂದಾರು? ಆಟೋಲ್ ಬರ್ತಾರಪ್ಪ. ಅಯ್ಯೋಯ್ಯೋ ಲಕ್ಷ್ಮತೆ, ಇವತ್ತು ಆಟೋಗಳೆಲ್ಲ ಸ್ಟ್ರೈಕು, ಗೊತ್ತಿಲ್ವಾ ನಿಮ್ಗೆ? ಅಯ್ಯೋಯ್ಯೋ, ಹೌದಾ ಸಿದ್ದು? ನನಗ್ ಗೊತ್ತೇ ಇರ್ಲಿಲ್ಲ. ಈಗ ಅವಳು ಹೇಗ್ ಬರ್ತಾಳೆ? ಇರು, ನಾನು ಹೋಗಿ ಫೋನ್ ಮಾಡ್ತೀನಿ. ಅಯ್ಯೋ ಲಕ್ಷ್ಮತೆ, ಒಂದ್ ನಿಮಿಷ ಇರಿ. ಈಗ ಸ್ಟ್ರೈಕ್ ಬಂದ್ಮೇಲೆ ಗಲಾಟೆ ಶುರು ಆಗ್ಬೋದು. ಪಾಪ ಅವ್ರು ಏನ್ ಮಾಡೋರು? ಮಗಿನ ಬೇರೆ ಕರ್ಕೊಂಡು ಹೋಗಿದ್ದಾರೆ ಅಂತೀರಿ. ಅಯ್ಯಯ್ಯೋ, ಈಗ ಏನ್ ಮಾಡೋದು ಸಿದ್ದು? ನಾನೇ ಹೋಗಿ ಕರ್ಕೊ ಬರ್ಬೋದು, ಆದ್ರೆ ಅವ್ರು ಏನ್ ಅನ್ಕೊಂತಾರ ಏನೋ. ಏನು ಅನ್ನಲ್ಲಪ್ಪ, ಒಳ್ಳೆ ಮಾತು ಹೇಳಿದ್ಯಾ. ನೀನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ಸಿದ್ದು. ಲಕ್ಷ್ಮತೆ, ಹಾ, ನಾನು ಹೋದ್ರೆ ಅವರು ಏನು ಅನ್ನಲ್ಲಪ್ಪ, ಹೋಗಪ್ಪ. ಆಮೇಲೆ ಏನಾದ್ರೂ ಗಲಾಟೆಲ್ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗತ್ತೆ. ಹೋಗಪ್ಪ. ಸರಿ ಲಕ್ಷ್ಮತೆ, ನಾನು ಕರ್ಕೊಂಡ್ ಬರ್ತೀನಿ, ನಿಮ್ ಹೋಗಿ. ಹುಷಾರು. ಸರಿ ಲಕ್ಷ್ಮತೆ. ಹೌದು, ಯಾವ ಆಸ್ಪತ್ರೆ ಅಂದ್ರೆ? ಸತ್ಯ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಓ, ಸತ್ಯ ಹಾಸ್ಪಿಟ್ಲ್. ಸರಿ, ನಿಮ್ ಹೋಗಿ. ಇಲ್ಲೆಲ್ಲ ಸೋಫಾ ಸೆಟ್ಟು ಕುರ್ಚಿಗಳಿಟ್ಟಿದ್ದೀವಿ. ಆ ಕಡೆ ಆಫೀಸ್ ಫರ್ನಿಚರ್ಸ್ ಎಲ್ಲ ಅಲ್ಲಿಟ್ಟಿದ್ದೀವಿ. ಪರವಾಗಿಲ್ಲ ಅಳಿ, ಅಂದರೆ ನಿಮಗೂ ವ್ಯವಹಾರದ ಬಗ್ಗೆ ಬಹು ತಿಳುವಳಿಕೆ ಅದೇ. ನಾನೇ ನಿಮ್ಮನ್ನು ತೆಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಅಪ್ಪ, ಅಮ್ಮ, ನಿಮ್ಮಿಬ್ಬರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಹೀಗೆ ಇರಲಿ. ಯಾವಾಗಲೂ ಇರುತ್ತೆ ಕಣವ. ಮೊದಲನೇ ವ್ಯಾಪಾರ ನಾನೇ ಮಾಡಬೇಕು ಅಂತ ನಿಮ್ಮಪ್ಪನೇ ಬಂದಿದ್ದಾರೆ. ಲೈ ತತ್ತರ್ಲಲ್ಲಿ ತೋರ್ದಣ್ಯಾರ ತೊಗೊಳ್ಳಿ ಹೇಳಿ ಅಂದರೆ ತಗೊಳ್ಳಿ ತಗೊಳ್ಳಿ ಹೇಳಿ ಅಂದರೆ
ನಿಮ್ಮಿಬ್ಬರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ. ಆಶೀರ್ವಾದ ಮಾಡಿ. ಒಳ್ಳೇದಾಗಲ್ಲ, ಒಳ್ಳೇದಾಗಲ್ಲ. ನೋಡ್ರಿ ಸರ, ನಮ್ಮ ಧಣ್ಯಾರ ಕೈಗುಣ ಅಂದ್ರೆ ಭಾಳ ಚಲೋ ಕೈಗುಣ ರೀ. ಅಂಥವ್ರು ಬಂದು ಫಸ್ಟ್ ನಿಮಗೆ ಬೋಣಿಗೆ ಮಾಡ್ಯಾರ ಅಂತಂದ್ರೆ ಇನ್ನು ಮುಂದೆ ನಿಮ್ಮ ಜೀವನ ಭಾಳ ಚಲೋ ಆಕತ್ರಿ. ನೋಡ್ರಿ ಬೇಕಾದ್ರೆ ನೀವು. ಥ್ಯಾಂಕ್ ಯು. ಅಳಿ ಅಂದರೆ ನನಗೆ ಗೊತ್ತಿರೋ ತುಂಬ ಜನ ಕಾಂಟ್ರಾಕ್ಟರ್ಗಳು ಇದ್ದಾರೆ. ಅವ್ರನ್ನೆಲ್ಲ ನಿಮ್ಮ ಅಂಗಡಿಗೆ ಕಳಿಸ್ತೀನಿ. ಅವ್ರಿಗೆ ಬೇಕಾಗಿರೋ ವಸ್ತುಗಳು ನಿಮ್ಮ ಹತ್ರ ಇದ್ದರೆ ನೀವು ವ್ಯಾಪಾರ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀವಿಬ್ಬರು ಚೆನ್ನಾಗಿದ್ದರೆ ಸಾಕು ನಿಮಗೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ನಿಮ್ಮನ್ನು ತುಂಬ ನಂಬಿದಾಳೆ. ನನ್ನ ಮಗಳ ಮನಸ್ಸಿಗೆ ಯಾವತ್ತೂ ನೋವು ಮಾಡಬೇಡಿ. ಇಲ್ಲ ಅತ್ತೆ, ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ, ಇದೆಲ್ಲ ಆಗ್ತಿರೋದು ನನ್ನಿಂದ ಅಂತ ನೀವುಗಳು ನನ್ನ ಹೊಗಳ್ತಾ ಇದ್ದೀರಾ. ಆದರೆ ಆ್ಯಕ್ಚುಲಾಗಿ ಇಲ್ಲೇನೇನು ಆಗ್ತಿದೆಯೋ ಅದೆಲ್ಲ ಆಗ್ತಿರೋದು ನನ್ನ ಸಿಂಚನೆಯಿಂದ. ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿ ದುಡಿದು ನನ್ನ ಚೆನ್ನಾಗಿ ನೋಡ್ಕೋತೀನಿ. ಹಾಯ್ ಮೇಡಮ್ ಅವರೇ. ಹಾಯ್ ಪಾಪು. ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ಪದೇ ಪದೇ ಹೇಳ್ತಾನೆ ಇರ್ಬೇಕಾ ನನ್ ಹಿಂದೆ ಬರ್ಬೇಡಿ ಅಂತ? ಮೇಡಮ್ ಅವರೇ, ನಾನು ಯಾಕೆ ಬಂದೆ ಅಂತ ಹೇಳಕ್ ಮೊದ್ಲೇ ಬೈತಿದ್ರಲ್ಲ. 7 ಗಂಟೆ ಒಸಿ ತಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಬೈಯೂರಂತೆ. ನಾನೇನ್ ಇಲ್ಲಿಗೆ ಬೇಕು ಅಂತ ಬರ್ಲಿಲ್ಲ, ಅಂಗಡಿ ತಕ್ಕ ಹೋಗಿದ್ದೆ. ಇವತ್ತು ಆಟೋ ಸ್ಟ್ರೈಕ್ ಅಂತ ಗೊತ್ತಾದ್ಮೇಲೆ ಲಕ್ಷ್ಮತ್ತೇನೆ ನಿಮ್ಮ ಅಮ್ಮ ಅವರೇ ಹೋಗಿ ಕರ್ಕೊಬ ಅಂದ್ರ, ಅದಕ್ಕೆ ಬಂದೆ ಅಷ್ಟೇ. ನಿಮ್ಗೇನಾದ್ರೂ ಅನುಮಾನ ಇದ್ರೆ ನೀವೇ ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ ಮೇಡಮ್ ಅವರೇ. ಹಲೋ, ಹಾ ಹೇಳು ಭಾವನಾ. ಹಲೋ ಅಮ್ಮ. ಭಾವನಾ, ಸಿದ್ದು ಬಂದ. ಇವತ್ತು ಆಟೋ ಸ್ಟ್ರೈಕ್ ಅಂತ ಸಿದ್ದುನೇ ಹೇಳಿದ್ದು. ಅದಕ್ಕೆ ನಾನೇ ಅವನನ್ನ ಕಳಿಸ್ದೆ. ಸದ್ಯ ಒಳ್ಳೆ ಟೈಮಿಗೆ ಬಂದ ಪಾಪ. ನೋಡು, ಇಲ್ಲಿ ಪೂಜೆ ಎಲ್ಲ ಆಯ್ತು, ನಾವೆಲ್ಲ ಹೊರಡ್ತಾ ಇದ್ದೀವಿ. ನೀನ್ ಸಿದ್ದು ಜೊತೆ ಮನೆಗ್ ಬಂದ್ಬಿಡು. ಸರಿ ಅಮ್ಮ. ಸರಿಮ್ಮ. ಈಗ್ಲಾದ್ರೂ ಗೊತ್ತಾಯ್ತಾ ಮೇಡಮ್ ಅವರೇ, ನಾನೇನೋ ಬೇಕು ಅಂತ ನಿಮ್ ಹಿಂದೆ ಬರ್ತಾ ಇಲ್ಲ, ಟೈಮ್ ಹಿಂದೆ ಕಳಿಸ್ತಾ ಇದೆ ಅಷ್ಟೇ. ಬನ್ನಿ ಮೇಡಮ್ ಅವರೇ. ಅಯ್ಯೋ ಬನ್ನಿ ಮೇಡಮ್ ಅವರೇ. ಅತ್ತಿ ಕೊಡಿ ಮಗನ, ಬರವಾ. ಅತ್ತಿ ಮೇಡಮ್. ಪಾಪು, ಬಿಸಿಲು ಜಾಸ್ತಿ ಇದೆ ಅಲ್ವಾ? ಬಿಸಿಲು ಜಾಸ್ತಿ ಇದೆ. ಈ ಬಿಸಿಲಲ್ಲಿ ಐಸ್ ಕ್ರೀಮ್ ತಿಂದೆ ಚಂದಾಗಿರ್ತದೆ. ತಿನ್ನಮ್ಮ. ಖುಷಿ, ಇವಾಗ ಐಸ್ ಕ್ರೀಮ್ ಬೇಡ, ನಾನು ಆಮೇಲೆ ನಿಂಗೆ ಕೊಡಿಸ್ತೀನಿ. ಸರಿ ಬಾ ನಾನ. ಏನ್ ಮೇಡಮ್ ನಿಮ್ಮ ಮಕ್ಕಳು ಆಸೆ ಪಡೋದನ್ನ ಕೊಡ್ಸಲ್ಲ ಅಂದ್ರೆ ಆ ದೇವ್ರ ಮೆಚ್ಚನ? ಈಗ ಐಸ್ ಕ್ರೀಮ್ ಅಂಗಡಿ ತಾವ ಗಾಡಿ ನಿಲ್ಸದೆಯಾ? ಬನ್ನಿ ಮೇಡಮ್ ಅವರೇ, ಬನ್ನಿ 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 ಕೂತ್ಕೊಳ್ಳಿ. ಮುದ್ದಮ್ಮ ಕೂತ್ಕೊಳ್ಳವ. ಮೇಡಮ್ ಅವರೇ, ಮಕ್ಕಳು ಆಸೆ ಪಟ್ಟಿದ್ದನ್ನ ಕೊಡಿಸಿಲ್ಲ ಅಂದ್ರೆ ಮಕ್ಕಳು ಕಣ್ ಕಿತ್ಕೊಂಡ್ಬಿಡ್ತಾವಂತೆ. ಅಬ್ಬಾ, ಇಲ್ಲ ದೇವರು ಕಣ್ ಕಿತ್ಕೊಂಡ್ಬಿಟ್ಟದಂತೆ. ಒಂದೇ ನಿಮಿಷ ಬಂದೆ. ಖುಷಿ, ನಾನು ಆಮೇಲೆ ಕೊಡಿಸ್ತೀನಿ ಅಂತ ಹೇಳ್ದೆ ಅಲ್ವಾ? ಪಾವನಾ ಅಮ್ಮ ಅವರೇ ಇಲ್ಲಿ ಕರ್ಕೊಂಡ್ ಬಂದಿದ್ದು, ನಾನಲ್ಲ. ಹಾ ತಗವಾ. ತಿನ್ನವಾ ಮೇಡಮ್ ಅವರೇ? ಮಗಿಗೆ ತಿನ್ನಕ್ಕೆ ಹೇಳಿ ಮೇಡಮ್ ಅವರೇ, ನೀವೆಲ್ಲೂ ಬೈತಿರೋ ಅಂತ ನಿಮ್ಮನ್ನೇ ನೋಡ್ತಾವಳೆ. ಸರಿ ತಿನ್ನು.
ತಗೊಳ್ಳಿ ಮೇಡಮ್ ಅವರೇ. ನಂಗೆ ಬೇಡ. ಅಯ್ಯೋ ಕರ್ಕೋತೈತೆ, ತಗೊಳ್ಳಿ ಮೇಡಮ್ ಅವರೇ. ಬೇಡ ಬಿಡಿ ಮೇಡಮ್ ಅವರೇ, ಮೊದಲೇ ಉರಿ ಬಿಸಿಲು. ನೀವು ಈ ಥರ ನೋಡಿದ್ರೆ ನನ್ನ ಕತೆ ಏನಾಗ್ಬೇಡ. ಎರಡನ್ನೂ ನಾನೇ ತಿನ್ಕತ್ತೀನಿ. ಏನವ ನಿಂಗೂ ಬೇಕಾ? ಇದ್ರಲ್ಲಿ ಅರ್ಧ ನಿಂಗೆ ಕಣವ. ನೀನು ನಾನು ಮಾತ್ರ ತಿನ್ಕೊಳ್ಳೋಣ. ಸೂಪರ್ ಆಗಿದೆ ಹೇಳಮ್ಮ. ಈ ಉರಿ ಬಿಸಿಲಲ್ಲಿ ಐಸ್ ಕ್ರೀಮ್ ತಿನ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು. ಮೇಡಮ್ ಅವರೇ ತಿಂತೀರಾ? ಬೇಡ ಬಿಡಿ. ಬೇಬಿ, ಅಂಗಡಿ ಓಪನಿಂಗ್ ಅಂತೂ ತುಂಬಾ ಚೆನ್ನಾಗಾಯ್ತು. ಮನೆಯವರೆಲ್ಲ ಎಷ್ಟು ಖುಷಿ ಪಟ್ರು. ಹ್ಞೂ ಬೇಬಿ, ಸಿಕ್ಕಾಪಟ್ಟೆ ಖುಷಿ ಪಟ್ರು. ನಾಳೆ ಇನ್ನ ಸ್ಟಾಕ್ಸ್ ಬರುತ್ತೆ ಅಂದಿದ್ಯಾ? ಹಾಂ ಹೌದು, ಬೆಳಗ್ಗೆನೆ ಡೆಲಿವರಿ ಕೊಡ್ತಾನಂತೆ. ನಾಳೆಯಿಂದ ನೀನ್ ತುಂಬಾ ಬ್ಯುಸಿ ಆಗಿರ್ತೀಯ. ಅಂಗಡಿ ಕಡೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ಬೇಕು ಬೇಬಿ. ಅದಕ್ಕೆ ಇನ್ಮೇಲೆ ನಾನೇ ಆಫೀಸ್ಗೆ ಹೋಗಿ ಬರ್ತೀನಿ. ಹೇ ಬೇಬಿ, ಏನು ಹೇಳ್ತಾ ಇದೆಯಾ? ನಾನು ಇನ್ನು ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದು. ಬೇಡ ಅಂತ ಹೇಳ್ದೆ ಅಲ್ವಾ? ನಾಳೆಯಿಂದ ಜವಾಬ್ದಾರಿ ಜಾಸ್ತಿ ಆಗತ್ತೆ ಬೇಬಿ. ಬಿಸ್ನೆಸ್ ಕಡೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡಬೇಕು. ನೀನು ಬಿಸ್ನೆಸ್ ಮ್ಯಾನ್ ಈ ತರ ಹೆಂಡ್ತಿನ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾರಾ? ನೀನೇ ಹೇಳ್ತಾ ಇರ್ತೀಯ ಅಲ್ವಾ ಬಿಸ್ನೆಸ್ ಬಗ್ಗೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಅದಕ್ಕೆ ಇನ್ಮೇಲೆ ನಾನೇ ಆಫೀಸ್ಗೆ ಹೋಗಿ ಬರ್ತೀನಿ. ಫ್ರೀ ಇದ್ದಾಗೆಲ್ಲ ಅಂಗಡಿ ಕಡೆ ಬರ್ತಿರ್ತೀನಿ. ಐ ಮಿಸ್ ಯು ಬೇಬಿ. ಐ ಮಿಸ್ ಯು ಟು. ಟೈಮ್ ಆಯ್ತು, ಬಾ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗೋಣ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಬೇಬಿ. ವೇಸ್ಟ್ ಬಾಡಿ ಆಗಿದ್ದವನು ನಿನ್ನಿಂದಾಗಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನೀನ್ ನನ್ನ ಗಂಡ, ನಿನಗೆ ಸಹಾಯ ಮಾಡೋದೇ ನನ್ನ ಕರ್ತವ್ಯ. ಈ ತರ ಥ್ಯಾಂಕ್ಸ್ ಎಲ್ಲ ಏನು ಹೇಳೋದು ಬೇಡ. ಅಷ್ಟು ಹೇಳಬೇಕು ಅಂದ್ರೆ ನನಗೊಂದು ಚಾಕ್ಲೇಟ್ ಕೊಡು. ಅಷ್ಟೇ ತಾನೇ, ಹೋಗ್ತಾ ತಿನ್ಕೊಂಡು ಹೋಗೋಣ. ಅಲ್ಲಿವರೆಗೂ ಈ ಸ್ವೀಟ್ ತಗೋ. ಲಕ್ಷ್ಮಿ, ನಮ್ಮ ಹರೀಶ ಮುಂದೆ ಏನು ಮಾಡ್ತಾನೆ, ಜೀವನ ಹೆಂಗೆ ನಡೆಸ್ತಾನೆ ಅಂತ ಒಂದು ಸಣ್ಣ ಆತಂಕ ಇದ್ದೇ ಇತ್ತು. ಪಾಪ ಈಗ ಒಂದು ಬಿಸ್ನೆಸ್ ಅಂತ ಶುರು ಮಾಡಿ ಅವನ ದಾರಿ ಅವ್ನು ನೋಡ್ಕೊಳ್ತಾ ಇದ್ದಾನಲ್ಲ, ನನಗೆ ಎಷ್ಟೋ ರಿಲೀವ್ ಆಯ್ತು ನೋಡಿ. ಹೌದು ರೀ, ಹೇಗೋ ಅವ್ನ ಸ್ವಂತ ಕಾಲ ಮೇಲೆ ಅವ್ನು ನಿಂತ್ಕೋತಿದ್ದಾನಲ್ಲ, ನಮ್ಗದೇ ಸಾಕು. ಸದ್ಯ ನಾನು ರಿಟೈರ್ಮೆಂಟ್ ಆಗೋಕೆ ಮುಂಚೆನೇ ಅವ್ನು ದುಡಿಯೋಕೆ ಶುರು ಮಾಡಿದ್ನಲ್ಲ, ದೇವರು ದೊಡ್ಡವನು. ರೀ ರೀ ಮನೇಲಿ ಎಲ್ರ ಜೀವನನೂ ಸರಿ ಹೋಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ನಮ್ ಭಾವನನ್ಗೂ ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ನೆಮ್ಮದಿಯಾಗಿರ್ಬಹುದು. ಆಗತ್ತೆ ಲಕ್ಷ್ಮಿ, ಎಲ್ಲ ಚೆನ್ನಾಗಾಗತ್ತೆ. ಬಂಗಾರಿ, ಈ ಜವರೇಗೌಡನ್ ನಂಬ್ಕೊಂಡ್ರೆ ಯಾಕೋ ವರ್ಕೌಟ್ ಆಗ್ತಿಲ್ಲ ಅಂತ ಅನಿಸ್ತದೆ. 100 ಸಲ ಫೋನ್ ಮಾಡಿದ್ರೆ 1 ಸಲ ಫೋನ್ ಎತ್ತಾನೆ, ಅಲ್ಲೂ ವಿಷಯಗಳು ಸರಿ ಹೇಳಲ್ಲ. ಈ ಥರ ಆದರೆ ನಮ್ಮ ಕೆಲಸ ಆಗಲ್ಲ. ಈ ಜವರೇಗೌಡನ್ ನಂಬ್ಕೊಂಡ್ರೆ ನಾವು ಹೀಗೆ ಇರಬೇಕಾಗುತ್ತೆ. ನಾವು ಬೇರೆ ಆಪ್ಷನ್ ನೋಡಲೇಬೇಕಾಗುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ರವಿ. ನಾವು ಪ್ರಪೋಸಲ್ ಇಟ್ಟು ಎಷ್ಟು ದಿನ ಆಗಿದೆ. ಒಂದು ಪ್ರಾಪರ್ ಮೀಟಿಂಗ್ ಮಾಡಿ ಅದನ್ನ ಪ್ರೊಸೆಸ್ ಮಾಡಿ ಮೂವ್ ಮಾಡ್ತಾನೆ ಅಂದ್ರೆ ಅವ್ನು ನಮ್ಮ ಪ್ರಾಜೆಕ್ಟ್ನ ಸೀರಿಯಸ್ ಆಗಿ ತಗೋತಿಲ್ಲ. ನನಗಂತೂ ಆ ಜವರೇಗೌಡನ್ ಮೇಲೆ ಹೋಪ್ಸೆ ಹೊರಟೋಗಿದೆ. ಕಾದು ಕಾದು ಸಾಕಾಗಿದೆ. ಕರೆಕ್ಟ್ ಬಂಗಾರಿ, ನಾವು ಬೇರೆ ಆಪ್ಷನ್ ಹುಡುಕ್ಲೇಬೇಕು. ಕರೆಕ್ಟಾಗಿ ಯಾರ ಪಾರ್ಟಿ ಸಿಕ್ಕಿದ್ರೆ ನಮ್ಮ ಪ್ರಾಜೆಕ್ಟ್ನ ಕನ್ವಿನ್ಸ್ ಮಾಡಿ ಮೂವ್ ಮಾಡೋಣ. ಬಂಗಾರಿ, ನೀನು ಸರ್ಕಲ್ ಆ ಥರ ಯಾರೋ ಇದ್ದರೆ ಚೆಕ್ ಮಾಡಿ ಹೇಳು. ಎಸ್ ರವಿ, ನೋಡೋಣ. ನನ್ನ ಸರ್ಕಲಲ್ಲಿ ಆ ಥರ ಯಾರಾದರೂ ಇದ್ದಾರಾ ಅಂತ ಫಸ್ಟ್ ಹುಡುಕ್ತೀನಿ. ಆ ಜವರೇಗೌಡನ್ನ ರೀಪ್ಲೇಸ್ ಮಾಡೋಣ. ನನಗೆ ಆ ಜವರೇಗೌಡನ್ಗಿಂತ ನನ್ನ ಬಿಸ್ನೆಸ್ ತುಂಬಾ ಮುಖ್ಯ. ಕರೆಕ್ಟ್ ಬಂಗಾರಿ, ನನ್ನ ಸರ್ಕಲಲ್ಲಿ ಯಾರೋ ಇದ್ದಾರಾ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ.
ಖುಷಿ, ಹಾಲು ಕುಡಿ. ಆಮೇಲೆ ಕುಡಿತೀನಿ ಅಜ್ಜಿ. ಸರಿ, ಇಲ್ಲಿಡ್ತೀನಿ. ಅಮ್ಮ, ಡಾಕ್ಟರ್ ಹೇಳ್ತಿದ್ದಾರೆ ಖುಷಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಾಗ್ತಿದೆ ಅಂತ. ಹೀಗೆ ದಿನಕ್ಕೆ 3 ಸತಿ ಮಸಾಜ್ ಮಾಡಿದ್ರೆ ಅವಳು ಬೇಗ ಸರಿ ಹೋಗ್ತಾಳೆ. ಅಬ್ಬಾ, ದೇವರ ದಯೆಯಿಂದ ಖುಷಿ ಬೇಗ ಗುಣ ಆದ್ರೆ ಸಾಕಮ್ಮ. ಮೊದ್ಲಿನ ಹಾಗೆ ಇವಳು ಓಡಾಡೋ ಹಾಗಾದ್ರೆ ಆಗ ನಾನು ಖುಷಿ ಒಟ್ಟಿಗೆ ಓಡಾಡ್ತೀವಿ. ಏನ್ ಖುಷಿ? ಅಜ್ಜಿ, ಅವಾಗ ನಾವು ಕಣ್ಣೆ ಮುಚ್ಚೆ ಆಡೋಣ. ಹಾ, ಆಗ್ಲಿ ಕಂದ, ಆಡೋಣ. ಭಾವನಾ, ನೀನ್ ಯಾಕಮ್ಮ ಕೆಲ್ಸಕ್ಕೆ ರಜಾ ಹಾಕಿ ಇವಳನ್ನ ದಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದೀಯಾ? ನಾನ್ ಕರ್ಕೊಂಡು ಹೋಗ್ತೀನಿ ಬಿಡು. ಬೇಡಮ್ಮ, ನಿನಗೂ ಮನೇಲಿ ಕೆಲಸ ಇರುತ್ತೆ ಅಲ್ವಾ. ನಮ್ಮ ಮೊಮ್ಮಗಳಿಗಿಂತ ಮನೆ ಕೆಲಸ ಹೆಚ್ಚೇನು? ನಾಳೆಯಿಂದ ನಾನೇ ನಿನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಸರಿ ಅಜ್ಜಿ. ಹೇಗೋ ಭಾವನಾ, ಎಲ್ಲ ಒಳ್ಳೇದಾಗ್ತಾ ಇದೆ. ಹರೀಶನ್ ಜೀವನಾನು ಈಗ ಸರಿ ಹೋಗ್ಬಿಡ್ತು. ಇದರಿಂದ ನಿಮ್ಮಪ್ಪ ತುಂಬಾನೇ ಖುಷಿಯಾಗಿದ್ದಾರೆ. ಈಗ ನಮ್ಗಿರೋದು ಒಂದೇ ಕೋರಿಕೆ, ನಿನ್ ಬದುಕುಗೂ ಒಂದ್ ಒಳ್ಳೇದಾದ್ರೆ ಸಾಕು. ಅಮ್ಮ, ಸರಿ ಸರಿ, ಸ್ಟವ್ ಆಫ್ ಮಾಡಿಲ್ಲ, ನಾನು ಹೋಗಿ ನೋಡ್ತೀನಿ. ಬರ್ತೀನಿ ಖುಷಿ. ಹಲೋ ವಿಶ್ವ, ಎಲ್ಲಿದೆಯೋ? ಎಕ್ಸಾಮ್ ಬರೆಯೋದಕ್ಕೆ ಯಾಕೆ ಬರಲಿಲ್ಲ ನೀನು? ಅದು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಸಿಕ್ತಾಗೆಲ್ಲ ಹೇಳ್ತೀನಿ ಬಿಡ. ಮಗ, ನೀನು ಎಕ್ಸಾಮ್ ಬರೆಯೋದಕ್ಕೆ ಬರಬೇಕಾಗಿತ್ತು ಕಣೋ. ಅಲ್ಲ ಕಣೋ, ನಮ್ಮ ಕಾಲೇಜ್ಗೆ ಎಂಥ ಬ್ರೈಟ್ ಸ್ಟೂಡೆಂಟ್ ನೀನು. ನೀನೇ ಹಿಂಗೆ ಮಾಡಿದ್ರೆ ಹೆಂಗೋ? ಅದು ಅಲ್ಲದೆ ನೀನು ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದಿದ್ರೆ ಆ ಜಾನು ನೋಡ್ಬೋದಾಗಿತ್ತು. ಅವ್ರ ಗಂಡನ ಜೊತೆ ಅದೆಷ್ಟು ಖುಷಿಯಾಗಿದ್ದಾಳೆ ಗೊತ್ತೇನೋ? ಕೇಳಿಸ್ಕೊಂಡ? ಆದ್ರೆ ನೀನ್ ಮಾತ್ರ ಅವಳ ನೆನಪಲ್ಲೇ ಕೊರಗ್ತಾ ಇದೆಯಾ? ಇದೆಲ್ಲ ಬೇಡ ಕಣೋ ವಿಶ್ವ, ಅವಳಿಗೆ ಯಾವತ್ತೂ ಸಿಗಲ್ಲ. ಅವಳನ್ನ ಮರೆತು ನೆಮ್ಮದಿಯಾಗಿರೋ. ಇವಳ ಪ್ರೀತಿ ಸಿಗದ್ರಿ ಏನಂತೋ ನಿನ್ನೂ ಪ್ರೀತಿ ಮಾಡಲು ಒಬ್ಳು ಇದ್ದೇ ಇರ್ತಾಳೆ. ದಯವಿಟ್ಟು ಜಾನು ಬಗ್ಗೆ ಯೋಚನೆ ಮಾಡಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡವೋ. ಸರಿ ಕಣ. ಏ ವಿಶ್ವ 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 ವಿಶ್ವ, ಇವನೇನೋ ಕಾಲೇ ಕಟ್ ಮಾಡ್ದ. ಹೇ, ಅವನಿಗೆಲ್ಲ ಬುದ್ಧಿ ಬರುತ್ತೆ. ಹೇಳಿ ಹೇಳಿ ಸಾಕಾಗೋಗಿದೆ. ಏನ್ ಹುಡುಕ್ತಾ ಇದೀಯಾ? ನೀನ್ ಈ ರೀತಿ ಮೌನವಾಗಿ ನಿಂತಿರೋದ್ ನೋಡಿದ್ರೆ ಕುಡಿಯಕ್ ಬಾಟ್ಲಿ ಹುಡುಕ್ತಾ ಇದೀಯ ತಾನೆ? ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಹೊರಗಡೆ ಯಾಕೆ ಹೋಗ್ಬೇಕು? ಕುಡಿಯಕ್ ತಾನೆ? ಸ್ವಲ್ಪ ಇರು. ಕುಡಿ, ಸಾಕಾಗೋಷ್ಟು ಕುಡಿ. ಸಾಕಾಗಿಲ್ವಾ? ಕೇಳು, ಇನ್ನು ತರಿಸ್ಕೊಡ್ತೀನಿ. ಆದ್ರೆ ಕುಡಿಯೋಕ್ಕಿಂತ ಮುಂಚೆ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಕುಡಿ. 2 ವರ್ಷದ ಹಿಂದೆ ಆ ಹುಡುಗಿ ನಿನ್ ಜೀವನದಲ್ಲಿ ಬಂದ್ಲು, ನಿನಗೆ ಪ್ರೀತಿ ತೋರ್ಸಿದ್ಲು ಅಂತ ಅವಳ ಪ್ರೀತಿನೇ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ಯಲ್ಲ. 22 ವರ್ಷ ನಿನ್ನ ಸಾಕಿ ಸಲಹಿ ನೀನೇ ಜಗತ್ತು ಅನ್ಕೊಂಡಿರೋ ನಮ್ ಪ್ರೀತಿ ಬೆಲೆನೇ ಇಲ್ವಾ?